ನಮಸ್ಕಾರ ನೆಲಮಾದವರೇ. ನಾನು ಭೂಮಾಪನ ಇಲಾಖೆಯ ನಕಾಶೆಯಲ್ಲಿರ್ತಕ್ಕಂಥ ಚಿಹ್ನೆ ಬಗ್ಗೆ ಮತ್ತು ಖರಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಕಳೆದ ಸಂಚಿಕೆಯಲ್ಲಿ ಅಣೆಕಟ್ಟು ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಇವತ್ತು ಸಹ ಅಣೆಕಟ್ಟೆ ನಿರ್ಮಾಣದ ಬಗ್ಗೆ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಅಣೆಕಟ್ಟೆಯನ್ನು ಎರಡು ಗುಡ್ಡದ ಮಧ್ಯೆ ನಿರ್ಮಾಣ ಮಾಡಲಾಗುತ್ತೆ. ಇದರ ಉದ್ದೇಶ ಅಣೆಕಟ್ಟೆಯ ಉದ್ದ ಕಡಿಮೆ ಆದಷ್ಟು ಅದರ ನಿರ್ಮಾಣ ವೆಚ್ಚ ಕಡಿಮೆ ಆಗ್ತದೆ. ಸಾಮಾನ್ಯವಾಗಿ ಅಣೆಕಟ್ಟೆಯನ್ನು ಕಲ್ಲು ಬಂಡೆಯ ಮೇಲೆ ನಿರ್ಮಾಣ ಮಾಡಲಾಗುತ್ತದೆ. ಇದರ ಉದ್ದೇಶ ನೀರಿನ ಒತ್ತಡವನ್ನು ತಡ್ಕೋಬೇಕು ಅನ್ನೋದಾಗಿದೆ. ಅಣೆಕಟ್ಟೆಯ ಮೇಲ್ಭಾಗ ಅಗಲ ಕಡಿಮೆ ಆಗಿರುತ್ತೆ, ಅದೇ ಕೆಳಭಾಗ ಅಣೆಕಟ್ಟೆಯದು ಜಾಸ್ತಿ ಇರುತ್ತೆ. ಇದರ ಉದ್ದೇಶ ಅಣೆಕಟ್ಟೆಯ ಕಟ್ಟಡ ಸಂಪೂರ್ಣ ಕಟ್ಟಡ ಸುಭದ್ರವಾಗಿ ನಿಲ್ಲಬೇಕು ಅನ್ನೋದಾಗಿರುತ್ತೆ. ಅಣೆಕಟ್ಟೆಯ ಮೇಲ್ಭಾಗ ಅಂದರೆ ಅಪ್ಪರ್ ಸ್ಟ್ರೀಮ್. ಇದು ಅಪ್ಪರ್ ಸ್ಟ್ರೀಮ್ ಯಾವಾಗಲೂ ಭೂಮಿಗೆ ಲಂಬವಾಗಿರುತ್ತೆ. ಅದೇ ರೀತಿ ಡೌನ್ ಸ್ಟ್ರೀಮ್ ಕೆಳಭಾಗ ಭೂಮಿಗೆ ಇಳಿಜಾರಾಗಿರುತ್ತೆ. ಇದರಿಂದ ಈ ಜಲಾಶಯ ತುಂಬಿದಾಗ ಇದರಲ್ಲಿ ಬರ್ತಕ್ಕಂಥ ನೀರಿನ ಒತ್ತಡವನ್ನು ಬ್ಯಾಲೆನ್ಸ್ ಮಾಡಲಿಕ್ಕಾಗಿ ಕಟ್ಟಡವನ್ನು ಈ ರೀತಿ ವಿನ್ಯಾಸವನ್ನು ಮಾಡಲಾಗಿರುತ್ತೆ. ಜಲಾಶಯ ತುಂಬಿದ ನಂತರ ನೀರಿನ ಒಳಹರಿವು ಹೆಚ್ಚಾಗಿದ್ದಲ್ಲಿ ಹೆಚ್ಚಿನಾಗಿರ್ತಕ್ಕಂಥ ನೀರನ್ನು ಹೊರಬಿಡಲಿಕ್ಕೆ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಕೆ ಮಾಡಲಾಗುತ್ತೆ. ಇವುಗಳನ್ನ ಮೇಲಿಂದಲೇ ನಿರ್ವಹಿಸಲಾಗುತ್ತೆ. ಅಣೆಕಟ್ಟೆಯನ್ನು ನಿರ್ವಹಿಸುವಾಗ ಅದನ್ನು ರಿಪೇರಿ ಮಾಡಲಿಕ್ಕೆ ವಾಹನಗಳ ಸೌಕರ್ಯಗಳನ್ನ ಬಳಸಬೇಕಾಗುತ್ತೆ. ಅದರಿಂದಾಗಿ ಮೇಲ್ಗಡೆ ರಸ್ತೆಯನ್ನು ಸಹ ನಿರ್ಮಾಣ ಮಾಡಲಿರುತ್ತೆ. ಇಲ್ಲಿ ಸಾರ್ವಜನಿಕ ವಾಹನಗಳಿಗೆ ನಿರ್ಬಂಧ ಇರುತ್ತೆ. ಜಮೀನುಗಳಿಗೆ ನೀರು ಹರಿಸಲಿಕ್ಕೆ ತೂಬು ಅವಶ್ಯಕವಾಗಿರುತ್ತೆ. ಇದಕ್ಕಾಗಿ ಕೆಳಭಾಗದಲ್ಲಿ ಮತ್ತು ಮೇಲ್ಭಾಗದಲ್ಲಿ ತೂಬುಗಳನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಅಗತ್ಯ ತಕ್ಕಂತೆ ಎತ್ತರವನ್ನು ಸಹ ನಿರ್ಮಾಣ ಮಾಡಲಾಗಿರುತ್ತೆ. ಜಲಾಶಯ ಭರ್ತಿಯಾದಾಗ ಹೆಚ್ಚುವ ನೀರು ಹರಿಯಲು ಮೂಲಕ ಕ್ರಸ್ಟ್ ಗೇಟ್ ಮೂಲಕ ಹರಿದು ಈಗ ಇಳಿಜಾರಿ ನದಿಗೆ ಸೇರುತ್ತೆ. ನದಿಯ ಎರಡೂ ಬದಿಯಲ್ಲಿ ತಡೆಗೋಡೆಯನ್ನು ನಿರ್ಮಿಸಿ ನೀರು ರಭಸವಾಗಿ ನುಗ್ಗಿ ಕೊರೆಯುವುದನ್ನು ತಪ್ಪಿಸಲಾಗುತ್ತೆ. ಇದರಿಂದಾಗ ಭೂಮಿಗೆ ಯಾವುದೇ ಹಾನಿ ಆಗುವುದಿಲ್ಲ. ಹಾಗಾದರೆ ಜಲಾಶಯದಲ್ಲಿ ನೀರು ನಿಂತಾಗ ನೀರು ಸೀಪೇಜ್ ಜಿನುಗುತ್ತೆ. ಅದಕ್ಕೋಸ್ಕರ ಸಹ ಜಲಾಶಯದ ಹಿಂಭಾಗ ರಿಟೈನಿಂಗ್ ವಾಲನ್ನು ನಿರ್ಮಾಣ ಮಾಡಲಾಗುತ್ತೆ. ಕಲ್ಲು ಮತ್ತು ಗಾರೆಯನ್ನು ಉಪಯೋಗಿಸಿಕೊಂಡು ಮೊದಲೆಲ್ಲ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಇತ್ತೀಚೆಗೆ ಕಾಂಕ್ರೀಟ್ ಮತ್ತು ಕಬ್ಬಿಣವನ್ನು ಉಪಯೋಗಿಸ್ಬಿಟ್ಟು ಅಣೆಕಟ್ಟ ನಿರ್ಮಾಣ ಮಾಡ್ತಾ ಇರತಕ್ಕಂಥದ್ದನ್ನು ತಾವು ಗಮನಿಸಬಹುದಾಗಿದೆ. ಆದರೆ ಕಲ್ಲು ಮತ್ತು ಗಾರೆಯಿಂದ ನಿರ್ಮಿಸ್ತಕ್ಕಂಥ ಕಟ್ಟಡಗಳು ಹೆಚ್ಚು ವರ್ಷ ಬಾಳಿಕೆ ಬಂದರೆ ಕಾಂಕ್ರೀಟ್ ಮತ್ತು ಕಬ್ಬಿಣದಿಂದ ನಿರ್ಮಿಸ್ತಕ್ಕಂಥ ಅಣೆಕಟ್ಟೆ ನಿರ್ಮಾಣಕ್ಕೆ ಆಯುಸ್ಸು ಬಹಳ ಕಡಿಮೆ. ಯಾಕೆಂತಂದರೆ ಕಬ್ಬಿಣ ತುಕ್ಕು ಹಿಡಿಯುತ್ತೆ. ಇದರಿಂದಾಗಿ ಈ ಅಣೆಕಟ್ಟೆಯ ಆಯುಷ್ಯು ಕಲ್ಲಿನ ಕಟ್ಟಡಕ್ಕಿಂತ ಕಡಿಮೆ ಇರುತ್ತೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಅಣೆಕಟ್ಟಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.